ಒಡಿಸ್ಸಾದಲ್ಲಿ ಒಂದು ಘಟನೆ ನಡೆದಿದೆ. ನಿಜವಾಗ್ಲೂ ಮನ ಕಲಕುವಂಥ ದೃಶ್ಯ. ಯಾಕಂದರೆ ಕೇವಲ ಒಂದು 20,000ಗೋಸ್ಕರ ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಕೆಲಸ ಮಾಡಿದ್ದಾರೆ ಅಂದರೆ, ಸುಮಾರು ಒಂದು 2 ತಿಂಗಳ ಹಿಂದ್ಗಡೆ ಅವ್ರ ಸಿಸ್ಟರ್ ತೀರ್ ಹೋಗಿರ್ತಾರೆ. ಅವ್ರ ಸಿಸ್ಟರ್ ಅಕೌಂಟಲ್ಲಿ ಸುಮಾರು ಒಂದು 20,000 ಅಮೌಂಟ್ ಇರುತ್ತೆ. ಸೊ ಅವ್ರ ಬ್ರದರ್ ಏನು ಮಾಡ್ತಾರೆ, ಅದನ್ನು ವಿಡ್ರಾಲ್ ಮಾಡ್ಕೋಬೇಕಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಬ್ಯಾಂಕ್ ಅವರು ಒಂದು ಪ್ರೂಫ್ ಕೇಳ್ತಾರೆ, ನಿಮ್ಮ ಅಕ್ಕ ಅವ್ರು ತೀರು, ಇದಕ್ಕೆ ಏನು ಪ್ರೂಫ್ ಇದೆ ತಗೊಂಬಂತ. ಬಟ್ ಈ ವ್ಯಕ್ತಿ ಬಂದು ಆದಿವಾಸಿ ಆಗಿರೋದ್ರಿಂದ ಇವರಿಗೆ ಯಾವುದೇ ರೀತಿ ಡಾಕ್ಯುಮೆಂಟೇಷನ್ ಮಾಡುವಂಥ ನಾಲೆಜ್ ಕೂಡ ಇರಲ್ಲ. ಪಾಪ ಆ ವ್ಯಕ್ತಿಗೆ ಯಾವುದೇ ರೀತಿ ಒಂದು ತಿಳುವಳಿಕೆ ಕೂಡ ಇರಲ್ಲ, ಅವರು ಡೆತ್ ಸರ್ಟಿಫಿಕೇಟ್ ಇಟ್ಕೋಬೇಕಂತೇಳಿ. ಸೊ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಪದೇ ಪದೇ ಬ್ಯಾಂಕ್ ಅಲಿತಾ ಇರ್ತಾರೆ ಒಂದು ಅಮೌಂಟ್ನ ವಿಡ್ರಾಲ್ ಮಾಡ್ಕೊಳ್ಳೋಕ್ಕೆ. ಅದಾದ ನಂತರ ಬ್ಯಾಂಕ್ ಅವರು ತುಂಬಾ ಸತಾಯಿಸ್ತಾರೆ, ಅವರಿಗೆ ಒಂದು ಪ್ರೂಫ್ ತೊಗೊಂಬ ಅಂತೇಳಿ. ಬಟ್ ಆ ವ್ಯಕ್ತಿ ಒಂದಿನ ಏನು ಮಾಡ್ತಾರೆ ಅಂದರೆ, ಒಂದು ಸ್ಮಶಾನಕ್ಕೆ ಹೋಗಿ ಅವ್ರೇನು ಸಿಸ್ಟರ್ ತೀರೋಗಿರ್ತಾರಲ್ಲ, ಆ ಸಿಸ್ಟರ್ ಅವ್ರದ್ದು ಒಂದು ಅಸ್ಥಿ ಪಂಜರವನ್ನು ತೊಗೊಂಡು ಬ್ಯಾಂಕ್ಗೆ ಹೋಗ್ತಾರೆ. ನಿಜವಾಗ್ಲೂ ಇದನ್ನು ನೋಡಿದ ಜನಗಳು ಒಂಥರ ದಿಗ್ಭ್ರಮೆ ಆಗುತ್ತೆ. ಯಾಕಂದರೆ ನಿಜವಾಗ್ಲೂ ಪದ್ಧತಿ ಅಂತ ತಿಳ್ಕೊಬೇಕಾ, ಒಂದು ಬ್ಯಾಂಕ್ ಅವರು ಒಂದು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾ ಗೊತ್ತಿಲ್ಲ. ಕೆಲವೊಂದು ಸರಿ ಈ ರೂಲ್ಸು ರೆಗ್ಯುಲೇಷನನ್ನು ಫಾಲೋ ಮಾಡಬೇಕು. ನಿಜವಾಗ್ಲೂ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಮಾನವೀಯತೆ ಆಧಾರದ ಮೇಲೆ ಬ್ಯಾಂಕ್ ಸಿಬ್ಬಂದಿಗಳು ಆ ವ್ಯಕ್ತಿಗೆ ಒಂದು ಸಹಕಾರ ನೀಡಿದರೆ ಈ ಥರ ಘಟನೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಇದು ಒಂದು ಮನ ಕಲಕುವಂಥ ದೃಶ್ಯ. ಈ ರೀತಿ ಕೆಟ್ಟ ಘಟನೆಗಳು ಮತ್ತೆ ಮರುಕಳಿಸ್ತಿರಲಿ. ಇದೇ ರೀತಿ ಟ್ರೆಂಡಿಂಗ್ ಅಪ್ಡೇಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ದೃಶ್ಯವನ್ನು, ಅಲ್ಲಿವರೆಗೂ ಟೇಕ್ ಕೇರ್.